ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ 7 ತಿಂಗಳ ಕಾಲ ಶಿಕ್ಷೆ ಅನುಭವಿಸಿ ಇವತ್ತು ಹೈಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ. ಇನ್ನು ಇದ್ರ ಬಗ್ಗೆ ಸಿಲಿಕಾನ್ ಸಿಟಿಯ ಮಂದಿ ಏನೆಲ್ಲ ಹೇಳ್ತಾರೆ ಅಂತ ಕೇಳ್ಕೊಂಬರೋಣ ಬನ್ನಿ. ನನಗೆ ತುಂಬ ಸಂತೋಷ ಆಗ್ತಿದೆ. ಮೇಲಾಗಿ ಅವ್ನು ಮಾಡ್ತಿರೋ ತಪ್ಪುಗಳೆಲ್ಲ ಅವನ ಮೇಲೆ ಹಾಕಿ ಅವ್ರ ಜನಗಳಿಂದ ಅವನ ಫ್ರೆಂಡ್ಸಿಂದಲೇ ಅವನಿಗೆ ತೊಂದರೆ ಆಗ್ತಾ ಇದೆ. ಅವ್ನು ಮಾಡ್ತಿರೋ ಒಂದು ಒಳ್ಳೆ ಕೆಲಸ ಯಾರಿಗೂ ಗೊತ್ತಾಗಬಾರ್ದು ಅಂತಲೇ ಅವನು ಯಾರ ಹತ್ರ ಅವ್ರಿಗೇನು ಅವನಿಗೆ ಜನಗಳಿಗೆ ಎಲುಪ್ ಮಾಡ್ತಾನೋ ಅದನ್ನು ಯಾರು ಕೊಟ್ಟು ನಾವು ಹೇಳ್ಕೋಬಾರ್ದು ಅಂತ ಒಂದು ಉದ್ದೇಶಕ್ಕಾಗಿ ಅವನು ಮಾಡ್ತಾ ಇದ್ದಾನೆ. ಅವ್ನು ಮಾಡ್ತಿರೋ ಒಳ್ಳೆ ಕೆಲಸಗಳಿಗೆ ಅವನಿಗೆ ಇವತ್ತು ಜಾಮೀನು ಕೊಟ್ಟಿರೋದ್ರಿಂದ ನಮಗೆ ತುಂಬ ಸಂತೋಷ ಆಗ್ತಿದೆ. ಮೇಲಾಗಿ ಅವನಿಗೆ ಇನ್ನು ಮುಂದೆ ಯಾವುದೇ ಈ ಥರ ಕಟ್ಟಕ ಬರ್ದ ಹಾಗೆ ಅವನು ಚೆನ್ನಾಗಿ ಬೆಳೀಲಿ, ಚೆನ್ನಾಗಿರಲಿ ಎಂಬ ಒಂದು ಆಸೆಯನ್ನು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಸರ್ ಅದು ಫ್ಯಾಮಿಲಿ ಮ್ಯಾಟ್ರು ಬಿಡ್ರಿ. ಗಂಡ ಹೆಂಡತಿ ಜಗಳ ಅದು ಮಾಮೂಲಿ ಇದ್ದಿದ್ದೆ. ಅದು ಒಂದಾಗ್ತಾರೆ, ಇದು ಮಾಡ್ತಾರೆ. ಹೈಕೋರ್ಟಲ್ಲಿ ಯಾವ ಕೋರ್ಟಲ್ಲಿ ಅವರು ಡಿವೋರ್ಸ್ ಆಗಿಲ್ಲ. ಡಿವೋರ್ಸ್ ಆಗ್ತಿದ್ದ ಕಾರಣಕ್ಕೆ ಅದು ಫ್ಯಾಮಿಲಿಯಲ್ಲಿ ಬರೋಂಥ ಮಾಮೂಲಿ ಅವು ಗಲಾಟೆ ಇರುತ್ತೆ. ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ. ಆತ ಮಾಡ್ತಿರೋಂಥ ಒಳ್ಳೆ ಕೆಲಸ ಆತ ಮಾಡ್ತಿರೋದು ಜನಗಳಿಗೆ ಸಹಿಸಲಾರ್ದ ಅವರು ಏನು ಮಾಡ್ತಿದ್ದಾರೆ ಅಂದರೆ, ಸರಿ ಇವನ್ ಏನಾದರೂ ಮಾಡಿ ತುಳಿಬೇಕು ಮಾಡಬೇಕು ಎಂಬ ಉದ್ದೇಶಪೂರ್ವಕವಾಗಿ ಅವರು ಮಾಡ್ತಿದ್ದಾರೆ. ಹೊರತುವಾಗಲೂ ದರ್ಶನ ಕಂಡ್ರೆ ನಿಮ್ಗೆ ಎಷ್ಟು ಇಷ್ಟ ಸರ್? ದರ್ಶನ ಕಂಡ್ರೆ ಪ್ರತಿ ದಿವಸ ನಾನು ರಾತ್ರಿ 10 ಗಂಟೆಗೆ ಮನೆಗೆ ಹೋಗ್ತೀನಿ. ಮನೆಗೆ ಹೋದನು ಸುಮಾರು 1 ಗಂಟೆ ಆಗುತ್ತೆ ಸರ್. ನಾನು ಮಲ್ಕೊಂಬಷ್ಟೊತ್ತಿಗೆ ದರ್ಶನ್ ಬಂತು ಅಂದರೆ ಅವ್ನು ಪೂರ್ತಿ ಒಂದು ಮುಗಿಯೋವರೆಗೂ ನಾನು ಅವ್ನು ನೋಡ್ತೀನಿ. ಬಿಟ್ಟರೆ ನಾನು ಬೇರೆ ಯಾವುದೂ ನೋಡಲ್ಲ ಸರ್. ಯಾವ ಸೀರಿಯಲ್ ನೋಡಲ್ಲ, ಯಾವ ಸಿನಿಮಾ ನೋಡಲ್ಲ, ಏನೂ ಇಲ್ಲ. ಪ್ರತಿಯೊಂದು ಅವನ ದಮ್ತಲೇ ನಾನು ಚಾನಲ್ ಹಾಕೊಂಡು ನೋಡ್ತೀನಿ. ಮೇಲಾಗಿ ಮನೆಯವ್ರು ಸೀರಿಯಲ್ ನೋಡ್ತಿದ್ದಾರೆ, ಅವ್ರಿಗೆ ತೊಂದರೆ ಆಗಬಾರ್ದು ಅಂತ 10 ಗಂಟೆ ಮೇಲೆ ನಾನು 1 ಗಂಟೆವರೆಗೂ ಇದು ಮಾಡ್ತೀನಿ ಸರ್. ಅವನಿಗೆ ಆಗ್ತಿರೋವಂಥ ಹಿಂಸೆ ಕೊಡ್ತಿರೋವಂಥ ಇದು ನಮಗೆ ತುಂಬ ನೋವಾಗ್ತೈತೆ ಸರ್. ಹಂಗಾಗಿ ಅವ್ರಿಗೆ ಬೇಗ ರಿಲೀಸ್ ಆಗಿ ಮತ್ತೆ ಸಿನಿಮಾಕ್ಕೆ ಹೋಗಿ ಅವರು ನಟನೆ ಮಾಡಿ ಚೆನ್ನಾಗಿರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಸರ್. ದರ್ಶನಿಗೆ ಬೇಲ್ ಸಿಕ್ಕಿದೆ ಇವತ್ತು, ಎಷ್ಟು ಖುಷಿ ಆಗ್ತಿದೆ? ತುಂಬ ಖುಷಿ ಆಗ್ತಿದೆ. ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ವಿ ನಾವು ಕೂಡ, ಅವ್ರ ಫ್ಯಾನು ಕೂಡ. ಆಗಿದೆ, ಆಗಿಲ್ಲ ಅಂತಲ್ಲ, ಎಲ್ಲದೂ ಆಗಿದೆ. ಆದರೆ ಇದೆಲ್ಲ ಯೋಚನೆ ಮಾಡಬೇಕಿತ್ತು ಅವರು ಕೂಡ ಮಾಡೋಕ್ಕಿಂತ ಮುಂಚೆ. ಮುಂದಿನ ದಿನಗಳಲ್ಲಿ ಅವ್ರ ಸಿನಿಮಾಗೆ ಎಷ್ಟು ಖುಷಿ ಪಡ್ತೀರಾ? ತುಂಬ ಖುಷಿ ಪಡ್ತೀವಿ. ಅವ್ರ ಬುದ್ಧಿ ಕಲ್ತ್ಕೋಬೇಕು ಕೂಡ. ಹಾಗೆ ಆಯಿತು, ಅವರ ತಪ್ಪನ್ನು ತಿದ್ಕೊಂಡು ನೆಕ್ಸ್ಟ್ ಮುಂದಕ್ಕೆ ಸಮಾಜಕ್ಕೆ ಒಳ್ಳೆ ಮಾದರಿಯಾಗಿ ಬದುಕ್ತೇವೆ ತೋರಿಸ್ಲಿ ಅಷ್ಟೇ. ಹಿಂದೆ ಆಗಿದ್ದೆಲ್ಲ ಮರಿಬೇಕು. ಹೌದು, ಹಿಂದೆ ಆಗಿದ್ದೆಲ್ಲ ಮರೆಯೋದಲ್ಲ, ತಿದ್ಕೊಬೇಕು. ತಪ್ಪೇ ಯಾರು ಮಾಡಿದ್ರು ಅದು ತಪ್ಪೇ, ಅದನ್ನು ತಿದ್ಕೊಳ್ಳಿ. ಯಾಕಂದರೆ ಇವಾಗ ಅವರಿಂದ ಇಡೀ ಕರ್ನಾಟಕ ನೋಡ್ತಾ ಇದೆ. ಸೊ ಹಾಗಾಗಿ ಇವಾಗ ಅವರು ಒಂದು ತಪ್ಪು ಮಾಡಿದ್ರು ಇಡೀ ಕರ್ನಾಟಕ ಅದನ್ನು ಫಾಲೋ ಮಾಡುತ್ತೆ. ಅದನ್ನು ತಿದ್ಕೊಂಡು ಮುಂದಕ್ಕೆ ಅವರು ಒಂದು ಉತ್ತಮ ಮಾದರಿಯಾಗಿ ಬದುಕಿ ತೋರಿಸ್ಬೇಕು. ಸೆಲೆಬ್ರೇಟ್ ಆಗೋನು ಮಾದರಿ ಜೀವನ ನಡೆಸೋದು. ಅವರು ಸಮಾಜದಲ್ಲಿ ಒಬ್ಬ ಮಾದರಿ ವ್ಯಕ್ತಿ. ಹಾಗಾಗಿ ಸಮಾಜಕ್ಕೆ ಮಾದರಿಯಾಗೇ ಇರಬೇಕು. ಅವ್ರು ಒಳ್ಳೊಳ್ಳೆ ಕೆಲಸಗಳನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ ಇದುವರೆಗೂ. ಮುಂದೆ ಇನ್ನೂ ಅವ್ರ ಕೈಯಲ್ಲಿ ತುಂಬ ಕೆಲಸ ಆಗಬೇಕಿದೆ ನಮ್ಮ ಕರ್ನಾಟಕಕ್ಕೆ. ಹಂಗಾಗಿ ಎಷ್ಟೋ ಜನ ಅವ್ರನ್ನ ಫಾಲೋವರ್ಸ್ ಇದ್ದಾರೆ. ಅವರು ಎಲ್ಲ ಫಾಲೋವರ್ಸ್ಗೂ ಮುಂದೆ ಒಳ್ಳೆ ವ್ಯಕ್ತಿಯಾಗಿ ಇದನ್ನೆಲ್ಲ ಮರೆಸೋ ಅಂಥ ವ್ಯಕ್ತಿ ಆಗಬೇಕು. ಮುಂದೆ ಇದನ್ನೇನೇನು ನಡೆದಿದೆ ಇದೆಲ್ಲ ಮರೆಸಿ ಮುಂದೆ ಒಳ್ಳೆ ಜೀವನ ನಡೆಸಲಿ, ಚೆನ್ನಾಗಿರಲಿ. ಅವರು ತಿದ್ಕೊಂಡು ಹೋಗ್ತಾರೆ ನಿಮಗೆ ಅನ್ಸುತ್ತಾ? ಅದು ತಿದ್ಕೋತಾರೆ. ಯಾಕೆಂದರೆ ಅವ್ರಿಗಾಗಲೇ ಎಲ್ಲ ಜೈಲಲ್ಲಿ ಅವ್ರು ಕಷ್ಟಪಟ್ಟಿರೋದು ಅವ್ರಿಗೆ ಅವಾಗೇ ಆಗಿದೆ. ಅವ್ರಿಗೆ ಎಲ್ಲ ಅನುಭವ ಆಗಿದೆ, ಜ್ಞಾನೋದಯನೂ ಆಗಿದೆ. ಹಾಗಾಗಿ ಅವ್ರು ತಿದ್ಕೊತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನಮಗೂ ಅವರು ಅಭಿಮಾನಿಯಾಗಿ ನಾವು ಹೇಳೋದಿಷ್ಟೇ, ಅವ್ರ ಮುಂದಕ್ಕೆ ಸಮಾಜಕ್ಕೆ ಒಳ್ಳೆ ಕೊಡುಗೆ ನೀಡಲಿ. ಅವರ ತಿಳಿದೇ ಆಯಿತೋ ನಮಗೆ ಗೊತ್ತಿಲ್ಲ. ಅದು ತಿಳಿದೇ ಆಯಿತೋ ಅದು ತಪ್ಪು, ತಿಳಿದೇ ಆಯಿತೋ ಅದು ಗೊತ್ತಿಲ್ಲ. ಅವ್ರ ಜ್ಞಾನೋದಯ ಅವ್ರ ಜೈಲಲ್ಲಿ ಆಗಿದೆ ಅಂತ ನಾವು ಅಂದ್ಕೋತೀವಿ. ಮುಂದೆ ಅವ್ರು ಒಳ್ಳೆ ವ್ಯಕ್ತಿಯಾಗಿ ಸಮಾಜದಲ್ಲಿ ಒಳ್ಳೆ ಕೊಡುಗೆಗಳನ್ನ ನೀಡಲಿ. ಪ್ರಾಣಿ ಪಕ್ಷಿಗಳಿಗೆ ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ, ಇನ್ನು ಮುಂದೆ ಜನಗಳಿಗೂ ಅವ್ರ ಕೈಲಾದಂಥ ಸಹಾಯ ಮಾಡಲಿ. ಅದನ್ನು ನಾವು ಮೈಗೂ ಸರಿಲ್ಲ ಸರ್. ನಾನೇನಂತ ಹೇಳಿ, ನಾನೇ ಸುಸ್ತಾಗಿ ನಿಂತ್ಕೊಂಡಿದ್ದೀನಿ ಇಲ್ಲಿ. ಆಸ್ಪತ್ರೆಗೆ ಹೋದ್ರೆ ಸಾಕು ಅನ್ನಿಸ್ಬಿಟ್ಟೈತೆ ನಮಗೆ. ಅದ್ರ ಮಧ್ಯದಲ್ಲಿ ದರ್ಶನ್ ಬೇಲ್ ಆಗೈತಣ್ಣ, ಏನ್ ಸಮಾಚಾರ? ಇವಾಗ ಅವರು ಹಾಸ್ಪಿಟಲ್ ಅವರೇ? ಅವರು ಆಸ್ಪತ್ರೆಯಲ್ಲೇ ಇದ್ದಾರೆ, ನಾನು ಆಸ್ಪತ್ರೆಗೆ ಹೋಗ್ತೀನಿ. ಒಟ್ಟಿನಲ್ಲಿ ಖುಷಿ ಅನ್ನಿಸ್ತೈತೆ ಅಷ್ಟೇ. ಖುಷಿನಣ್ಣ? ಖುಷಿ. ಇದ್ರ ಬಗ್ಗೆ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ನಾವು ದರ್ಶನ್ ಫ್ಯಾನ್ಸ್. ವೇಟ್ ಮಾಡ್ತಿದ್ವಿ ಈ ದಿನಕ್ಕೆ. ಒಂಥರ ಹಬ್ಬ ಥರ. ಹೌದು, ಫುಲ್ ಸೆಲೆಬ್ರೇಷನ್. ನೆಕ್ಸ್ಟ್ ಮೂವೀಸ್ ಎಲ್ಲ ವೇಟ್ ಇದೆ ಫುಲ್ಲು. ಪಕ್ಕ ನೋಡ್ತೀವಿ ಫಸ್ಟ್ ಡೇ ಫಸ್ಟ್ ಶೋ. ಇವಾಗ ಹಾಸ್ಪಿಟಲ್ ಇದ್ದಾರೆ, ಬೇಲ್ ಆಗಿದೆ ಬ್ರೋ, ಏನು ಫುಲ್ ಖುಷಿ ಬ್ರೋ. ಬಾಸ್ ಅವ್ರು 5th ಸ್ಟ್ಯಾಂಡರ್ಡ್ ಇಂದ ಫ್ಯಾನ್ ನಾನು.
ಆಬ್ವಿಯಸ್ಲಿ ಖುಷಿ ಆಗುತ್ತೆ. ಮಿಸ್ಟೇಕ್ಸ್ ಎಲ್ಲರೂ ಮಾಡ್ತಾರೆ, ಸೊ ಹೀಲ್ ಕಮ್ ಔಟ್ ಆಫ್ ಇಟ್, ಡೋಂಟ್ ವರಿ. ಸೊ ನಾನು ತುಂಬ ಖುಷಿಯಾಗಿದೆ ದರ್ಶನ್ ರಿಲೀಸ್ ಆಗಿರೋದು. ತುಂಬಾ ಅಲಿಗೇಷನ್ಸ್ ಸಿಗಾಕೊಂಡ್ರು ದರ್ಶನ್, ಇದ್ರ ಬಗ್ಗೆ ಏನು ಹೇಳ್ತೀರಾ? ಯಾವ ಅಲಿಗೇಷನ್ ಬಂದ್ರೆ ರೀ ಎಲ್ಲರೂ ತಪ್ಪು ಮಾಡ್ತಾರೆ, ಎಲ್ಲ ಆಚೆ ಬರ್ತಾರೆ, ಎಲ್ಲ ಸರಿ ಹೋಗುತ್ತೆ. ಯಾರು ತಪ್ಪು ಮಾಡಿರಲ್ಲ ಹೇಳಿ? ಆಯಿತು, ಸಿ ಮರ್ಡರ್ ಇಸ್ ಅ ಕ್ರೈಮ್, ಐ ಅಗ್ರಿ, ಬಟ್ ರೀಸನ್ ಫಾರ್ ದ ಮರ್ಡರ್ ಇಸ್ ನಾಟ್ ಅ ಕ್ರೈಮ್. ಯಾರೇ ಆಗಲಿ ಇವಾಗ ನಮ್ಮ ಹುಡುಗಿಗೆ ಯಾರು ಬಂದು ರೇಕ್ಷರ ನಾವು ಬಿಡ್ತೀವ, ಮಸ್ಟ್ ತಗೊಂಡೆ ಕತ್ತರಿಸ್ತಾರೆ ನಾವು, ಅಷ್ಟೇ, ಅದೇ ಅಲ್ವಾ, ಅಷ್ಟೇ. ಬ್ರೋ, ಈಗ ರೇಣುಕಾ ಸ್ವಾಮಿ ಆಸ್ಪೆಕ್ಟ್ ಅಲ್ಲಿ ನೀವು ನಿಂತ್ಕೊಂಡು ನೋಡಿದ್ರೆ ಏನು ಹೇಳ್ತೀರಾ ಬ್ರೋ ಅದ್ರ ಬಗ್ಗೆ? ನಾನೇನು ಹೇಳಲ್ಲ, ಅವ್ನು ಮಾಡಿದ್ದೆ ತಪ್ಪು. ಪದೇ ಆ ಥರ ಒಬ್ಬ ಅಷ್ಟು ದೊಡ್ಡ ಲೆವೆಲಲ್ಲಿ ಸೆಲೆಬ್ರಿಟಿ ಇರಬೇಕಾದ್ರೆ ಅವ್ರು ಹೋಗಿ ಪದೇ ಆ ಥರ ಯೂಶಲಾಗಿ ಇಗ್ನೋರ್ ಮಾಡ್ತಾರೆ, ನಾವೇ ಇಗ್ನೋರ್ ಮಾಡ್ತೀವಿ ಇವಾಗ. ಬಟ್ ಅಂಥ ಟೈಮಲ್ಲೂ ಅವ್ರು ಅಷ್ಟು ಲೆವೆಲ್ಗೆ ಸೀರಿಯಸ್ ಆಗಿ ಹೋಗಿದ್ದಾರೆ ಅಂದರೆ ಅಲ್ಲೇನೋ ನಿಜವಾಗ್ಲೂ ತಪ್ಪು ನಡೆದಿರುತ್ತಲ್ವ, ತಪ್ಪು ನಡೆದಿರೋದಕ್ಕೋಸ್ಕರನೇ ತಾನೇ ಆಗೋದು. ಸೊ ಐ ಪರ್ಸನಲಿ ಸಪೋರ್ಟ್ ದರ್ಶನ್. ನೆಕ್ಸ್ಟ್ ಡೇಸ್ ಅಲ್ಲಿ ದರ್ಶನ್ ಸಿನಿಮಾಗೆ ಯಾವ ರೀತಿ ಇರುತ್ತೆ? ವೇಟ್ ಆ್ಯಂಡ್ ವಾಚ್ ಅಷ್ಟೇ, ಏನು ಹೇಳಲ್ಲ. ಡೆವಿಲ್ ಬರುತ್ತೆ, ಆಮೇಲೆ ಇರುತ್ತೆ. ಓಕೆ ಬ್ರೋ, ಗೆ ಸಪೋರ್ಟ್ ಮಾಡೋದು ಅವ್ರು ಮಾಡಿದ ತಪ್ಪು ಅಂತ ಹೇಳ್ತೀನಿ. ಬಟ್ ಅದಕ್ಕೆ ರೀಸನ್ ನಾವು ಹಿಂದೆ ಕುತ್ಕೊಂಡು ಯೋಚನೆ ಮಾಡಿದ್ರೆ ಇವಾಗ ಎಲ್ಲರೂ ಆ ಥರ ಗರ್ಲ್ ಜೊತೆಗೆ ಮಿಸ್ಬಿಹೇವ್ ಮಾಡ್ತಾರೆ. ಬಟ್ ಅವ್ರು ಒಂದು ಲೆವೆಲ್ವರೆಗೂ ತಡ್ಕೊಂಡ್ರು. ಬಟ್ ಒಂದು ತನ್ನ ಹುಡುಗಿ ಅಂತ ಬಂದಾಗ ಯಾರೂ ಅದನ್ನ ತಡ್ಕೊಳಲ್ಲ. ಐ ವುಡ್ ಸಪೋರ್ಟ್ ದರ್ಶನ್ ದಿ ಬಾಸ್. ಕೆಲವೊಂದು ಅಲಿಗೇಷನ್ಸ್ ಬರುತ್ತಲ್ಲ, ಹಾ. ಅದ್ರ ಬಗ್ಗೆ ಅದು ಅಲಿಗೇಷನ್ಸ್ ಇವಾಗ ಮತ್ತೆ ಎಷ್ಟೊಂದು ಜನ ಇವಾಗ ದರ್ಶನ್ಗೆ ಆಗ್ದಿಲ್ದವ್ರು ಬೇಕಂತಾನೆ ಸುಮ್ಮನೆ ಎಕ್ಸ್ಟ್ರಾ ಎಲ್ಲ ಆ್ಯಡ್ ಮಾಡಿ ಹೇಳಿರ್ತಾರೆ, ಅದು ಇರುತ್ತೆ. ಬಟ್ ಅವ್ರ ಒಂಥರ ಬಾಸ್ ಇದ್ದಂಗೆ ಏನಕ್ಕೂ ತಲೆ ಕೆಡ್ಸ್ಕೊಳಲ್ಲ. ಸೊ ದಟ್ ಇಸ್ ಚೆನ್ನಾಗಿ ನೈಸ್. ನಿಮ್ಮ ಸಪೋರ್ಟ್? ನಮ್ಗೆ ಯಾವುದಾದ್ರೂ ದಿ ಬಾಸ್ ಜೊತೆಗೆ ಸಪೋರ್ಟು. ದರ್ಶನ್ ಬೇಲಾಗಿರೋದು ತುಂಬ ಖುಷಿಯಾಗಿದೆ ನನಗೆ. ಪರ್ಸನಲಿ ನಾನು ದರ್ಶನ್ ಫ್ಯಾನ್ ಏನು ಆ್ಯಕ್ಚುಲಿ ಹೇಳಬೇಕು ಅಂದರೆ, ಬಟ್ ಕಾನೂನನ್ನ ಕೈ ತೊಗೊಬಾರ್ದಾಗಿತ್ತು ಅನ್ನೋದೊಂದು ಪಾಯಿಂಟ್ ಆಫ್ ವ್ಯೂ ಇದೆ. ಬಟ್ ಅಲ್ಲಿ ನಿಜವಾಗ್ಲೂ ಅವ್ರು ಮಾಡಿದಾರೋ ಮಾಡಿಲ್ವೋ ಅನ್ನೋದು ಇನ್ನೂ ಯಾರಿಗೂ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ನಾವು ಏನಂತ ಹೇಳೋಕ್ಕಾಗುತ್ತೆ ಇವಾಗ. ಸೊ ಅದಕ್ಕೋಸ್ಕರ ಕಾನೂನು ಇದೆ, ಎಲ್ಲ ನೋಡ್ಕೊತಾ ಇದ್ದಾರೆ. ಅಕಸ್ಮಾತ್ ಅವರು ಏನು ಮಾಡ್ದಂಗೆ ಎಲ್ಲ ಒಳ್ಳೆ ರೀತಿಯಿಂದ ಹೊರಗಡೆ ಬಂದರೆ ನಮ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ನೆಕ್ಸ್ಟ್ ಅವ್ರ ಮೂವೀಸ್ ಅಂತೂ 100% ಹಿಟ್ ಆಗೇ ಆಗುತ್ತೆ. ಸೊ ಅದರಲ್ಲಂತೂ ಎರಡು ಮಾತಿಲ್ಲ. ಸೊ ನೋಡೋಣ ಏನಾಗುತ್ತೆ, ವಿ ಹೋಪ್ ಫಾರ್ ಗುಡ್. ಬ್ರೋ, ಆಸ್ ವಿ ಸಿ ಇನ್ ದ ಪಾಸ್ಟ್ ಏನಂದ್ರೆ ದರ್ಶನ್ ತುಂಬಾ ರಫ್ ಅಂಡ್ ಟಫ್ ಆಗಿದ್ರು. ಅದ್ರ ಬಗ್ಗೆ ಇನ್ ಮುಂದೆ ಯಾವ ರೀತಿ ಇರ್ಬೇಕು ದರ್ಶನ್? ಇನ್ನೂ ಹಂಗೆ ಇರಬೇಕು, ರಫ್ ಆ್ಯಂಡ್ ಟಫ್ ಆಗೇ ಇರಬೇಕು. ಹಾಂ, ಅದೇ ಕ್ವಾಲಿಟಿ ಅಲ್ವಾ. ಆ ಕ್ಯಾರೆಕ್ಟರ್ನ ಬಿಟ್ಟು ಅವ್ರು ಡಿ ಬಾಸ್ ಅಂತ ಯಾರು ಹೇಳಲ್ಲ ಅವ್ರಿಗೆ. ಆ ಕ್ಯಾರೆಕ್ಟರ್ಗೋಸ್ಕರನೇ ನಾವು ಅವ್ರನ್ನ ಫಾಲೋ ಮಾಡ್ತಿರೋದು. ನ್ಯಾಯ ಸಿಕ್ಕೈತೆ ಬ್ರೋ. ಎಲ್ಲರೂ ಯಾರೇನು ಮಾಡಿರೋ ತಪ್ಪಲ್ಲ, ಅವನದೇನು ತಪ್ಪಲ್ಲ. ಯಾರು ರೇಣುಕಾ ಸ್ವಾಮಿ ಮಾಡಿದ್ದೇನು ಇದು, ಅವ್ನು ಮಾಡಿದ ಹೆಣ್ಮಕ್ಳ ಬಗ್ಗೆ ತಪ್ಪೇ ತಾನೆ. ಅದಕ್ಕೆ ದರ್ಶನ್ ಈಗ ನಾವೇ ಆದರೂ ಸರಿ, ನಮ್ಮ ಜೊತೆ ಹುಡುಗಿಗೆ ಏನೋ ತೊಂದರೆ ಆದಾಗ ಹೋಗ್ತೀವಿ ತಾನೆ, ಅದೇ ಥರ ಅವನು ಹೋಗಿರೋದು. ಅದಲ್ಲ, ಅದು ಏನೋ ಮಿಸ್ ಆಗಿ ಏನೋ ಆಗಿದೆ, ಅದಕ್ಕೆ ಈಗ ಬೇಲ್ ಆಗಿದೆ ಅಷ್ಟೇ, ಇನ್ನೇನು ಹೇಳಬೇಕು. ನೆಕ್ಸ್ಟ್ ಮೂವೀಸ್ಗೆ ಸಪೋರ್ಟ್ ಹೇಗಿರುತ್ತೆ? ಮೂವೀಸ್ಗೆ ಹೆಂಗೆ ಇದ್ದೇ ಇರುತ್ತೆ ಅಲ್ವಾ ಬ್ರೋ, ದರ್ಶನ್ ಕ್ರೇಜ್. ಮತ್ತೆ ಇನ್ನೊಂದು ಜೈಲಲ್ಲಿ ಇದ್ದಾಗೆ ರಿಲೀಸ್ ಆಗಿರೋ ಮೂವೀಸ್ ಎಷ್ಟೊಂದಿದೆ, ಹೆಂಗೆ ಓಡ್ತಿದೆ. ನಾವು ನವಗ್ರಹ ಶಾಸ್ತ್ರಿಗೆಲ್ಲ ಹೆಂಗೆ ಹೋಗ್ತು. ಅಲ್ಲ, ಈಗ ಒಬ್ಬ ಸೆಲೆಬ್ರಿಟಿ ಆದವರು ಆದರ್ಶವಾಗಿರ್ಬೇಕು, ಒಳ್ಳೊಳ್ಳೆ ಕೆಲಸಗಳು ಮಾಡಿ ಆದರ್ಶವಾಗಿರ್ಬೇಕು. ದರ್ಶನ್ ಅವರು ಪ್ರತಿಯೊಂದು ವಿಚಾರದಲ್ಲಿ ಕಾಂಪ್ಲಿಕೇಟು, ಬಾರ್ ಮೇಲೆ ಹೊಡೆದಿರೋದು, ಬಾರ್ ಸಪ್ಲೈಯರ್ ಮೇಲೆ ಹೊಡೆದಿರೋದು, ಮನೆ ರಾಜಕಾರಣ ಮೇಲೆ ಕಟ್ಟಿರೋದು. ಯಾರು ಮಾಡಿಲ್ದಿರ ಕೆಲಸ ಯಾರು ಮಾಡಿಲ್ಲ ಬ್ರೋ. ಬಟ್ ಒಬ್ಬ ಸೆಲೆಬ್ರಿಟಿ ಆದವನು ಆದರ್ಶವಾಗಿರ್ಬೇಕು. ಯಾರು ಮಾಡಿಲ್ದಿರ ಕೆಲಸ ಏನು ಮಾಡಿಲ್ವಲ್ಲ. ಹೇಳಿದ್ರಿ, ನಾವ್ ಹೇಳಿದಾರೆ ಗೊತ್ತಾಯ್ತು ಬ್ರೋ. ಹಂಗಾರೆ ಪುನೀತ್ ರಾಜ್ಕುಮಾರ್ ಯಾರಿಗೂ ಹೊಡೆದಿಲ್ವಾ, ಮಾತಾಡಿಲ್ವಾ? ಏನೈತೆ ಪ್ರೂಫ್ ಏನೈತೆ? ಪ್ರೂಫ್ಗಳು ನ್ಯೂಸಲ್ಲಿ ಬಂದಿದೆ ಬ್ರೋ, ಯಾವ ನ್ಯೂಸ್ ಐತೆ? ಎಷ್ಟೊಂದು ನ್ಯೂಸಲ್ಲಿ ಬಂದಿದೆ ಬ್ರೋ. ಈಗ ನಿಮ್ಮ ಪ್ರಕಾರ ಇದರಲ್ಲಿ ಏನು ತಪ್ಪಿಲ್ಲ, ದರ್ಶನ್ದು ಒಬ್ಬ ಏನು ಸತ್ಯ ಗೆದ್ದೈತೆ ಅನ್ಸುತ್ತಾ ಬ್ರೋ? ಇಲ್ಲ, ತಪ್ಪಂಡೆ ಶಿಕ್ಷೆನೂ ಆಗೈತೆ, ಇತ್ತಾಗ ಅವರು ರಿಲೀಸು ಆಗಿದ್ದಾರೆ. ಅದ್ರ ಬಗ್ಗೆ ನಾವು ಏನು ಮಾತಾಡೋಕ್ಕೂ ಆಗಲ್ಲ. ತಿದ್ಕೊಂಡು ನಡ್ಕೋತಾರೆ ಅಂತ ಹಾಗೆ ಆಗುತ್ತೆ ಬ್ರೋ, ಪಕ್ಕ. ನೋಡಿದ್ರಲ್ಲ, ರಾಜಧಾನಿಯ ಮಂದಿ ನಟ ದರ್ಶನ್ಗೆ ಬೇಲ್ ಮಂಜೂರಾಗಿರೋ ಬಗ್ಗೆ ಏನೆಲ್ಲ ಹೇಳಿದ್ರು ಅಂತ. ವಿಡಿಯೋ ಜರ್ನಲಿಸ್ಟ್ ಶಿವು ಜೊತೆ ಜೀವನ್, ಅಶ್ವವೇಗ ನ್ಯೂಸ್, ಬೆಂಗಳೂರು. Ashwavega English News. Coming soon. Your channel, your voice, your trust.